नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवैत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। भीष्मदोणतथा जयद्रथजला गान्धारनीलोपला शल्यग्राहवती कृपेण वहनि कर्णेन वेलाकुला अश्वत्थाम विघ्नघोरमकरा दुर्योधनावर्तिनी सोत्तीर्णा खलु पाण्डवैरणनदि वैवर्तका केशवा पाराशर्यवचः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जन षट्पदैरहरः पीपीयमानम् मुदा भूयाद्भारत पङ्कजम् कलिमल प्रध्वंसिनः श्रेयसे मूकम् करोति वाचालम् पङ्गुम् लङ्घयते गिरिम् यत्कृपातमहम् वन्दे परमानन्दमाधवम् यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगण देवाय तस्मै नमः देवाय तस्मै नमः। ನಾವು ನಿನ್ನಿನ ದಿವಸ ಭಗವದ್ಗೀತೆ 13ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಏನು ನೋಡ್ತಾ ಇದ್ವಿ ಅಂತಂದ್ರ, ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಘಟ ಇದೆ, ಪಟ ಇದೆ, ಮರ ಇದೆ, ಪುಸ್ತಕ ಇದೆ, ಮೊಬೈಲ್ ಇದೆ, ಟಿವಿ ಇದೆ, ಇದೆ 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 ಅನ್ನೋದು ಏನದ, ಅದು ಏನದ ಸಾಮಾನ್ಯ ಅಂಶದ. ಈ ಸಾಮಾನ್ಯ ಅಂಶ ಏನದ, ಇದು ಅನ್ವಯ ಅದ. ಇದು ಅನ್ವಯ ಅಂದ್ರೆ ಇದು ಯಾವಾಗ್ಲೂ ಇರುವುದು. ಇದು ಯಾವಾಗ್ಲೂ ಇರುವುದು ಅಂದ್ರೆ ಇದು ಸದ್ರೂಪ ಅಂತ ಹೇಳ್ಕೊಂತ ಬಂದ್ರು. ಇದು ಸದ್ರೂಪ ಅಂತ ಹೇಳ್ಕೊಂಡ್ ಬಂದ್ರು. ಮತ್ತ ಮಾಯೆಯ ಮೈಮಾಟ ಕೈ ಏನ್ ಮಾಡೈತಿ ಅದನ್ನ ಹೇಳಾಗತ್ತ. ನಾಮಪದ ವೈದ ವಿಶೇಷಣ ಮಾಡೈತಿ, ವಿಶೇಷಣ ವೈದ ನಾಮಪದ ಮಾಡೈತಿ. ಇದು ಮಾಯೆಯ ಕೈವಾಡ. ನಾವು ಖರೆ ಅಂದ್ರೆ ಏನ್ ಅನ್ಬೇಕಾಗಿತ್ತು? ನೆಕ್ಲೆಸ್ ಆಕಾರದ ಬಂಗಾರ, ಉಂಗುರದ ಆಕಾರದ ಬಂಗಾರ, ಬಳಿ ಆಕಾರದ ಬಂಗಾರ ಹಿಂಗ ಅನ್ಬೇಕಾಗಿತ್ತು. ಹಂಗ ಅನ್ನೋದಿಲ್ಲ ನಾವು. ಬಂಗಾರದ ಬಳೆ, ಬಂಗಾರದ ಚೈನು, ಬಂಗಾರದ ಉಂಗುರ ಅಂತೀವಿ. ಇದು ಉಲ್ಟಾ ಮಾಡಿದ್ದು ಯಾರ ಕೆಲಸ? ಇದು ಮಾಯೆಯ ಕೆಲಸ ಅಂತ ಹೇಳತ್ತ. ಇವ ಇವ್ನ ಕರ್ಕೊಂಡು ಬೀಳ್ಬೇಕಣೆ. ಏ ಗೋದ ಗೋ 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 ಸರಿ. ಮಾಯೆ ಏನ್ ಮಾಡೈತಿ ಅಂದ್ರ, ಇದ್ದ ವಸ್ತುನ ಇಲ್ದಂಗ್ ಮಾಡೈತಿ, ಇಲ್ಲದ ವಸ್ತುನ ಇದ್ದಂಗ್ ಮಾಡೈತಿ. ಅದನ್ನ ಹೇಳಾಗತ್ತ. ಏನಾರ ಒಂದ್ ಸ್ವಲ್ಪ ತಿಳಿಯಾಗತ್ತೈತೇನ್ರಿ?
ಏನ್ ಹೇಳಕತ್ತಾರ ಅನ್ನೋದು ಹೇಳಕತ್ತ ಸರ ಹೇಳಕತ್ತಲ್ರಿ. ಹಾ, ಈಗ ಹಂಗಾರ ಜಗತ್ತು ಇದೆ, ಅಂದ್ರ ಇಲ್ಲಿ ಇದೆ ಅನ್ನೋದು ಬ್ರಹ್ಮಾತು, ಜಗತ್ತೇನಾತು ನಾಮರೂಪಾತ್. ಅಂದ್ರ ಜಗತ್ತು ಇದೆ ಅಂದಾಗ ಆ ಇದೆ ಅನ್ನೋದು ಅಷ್ಟ ಐತಿ, ಅದ್ರ ಜಗತ್ ಅನ್ನೋದು ಇಲ್ಲ ಅಂದಂಗ ಆಕತ್ತಿಲ್ಲೋ, ಅದು ಇಲ್ಲದೆ ತೋರ್ತದ ಅಂದಂಗ ಆತಿಲ್ಲೋ. ಇರೋದು ಏನದ, ಮೂರು ಕಾಲದಲ್ಲಿ ಸದ್ರೂಪನ ಐತಿ. ವೇದಾಂತ says existence is the only basic substance. ಮುಖ್ಯವಾಗಿ ಇರುವಂತಹ ವಸ್ತು ಏನೈತಿ, ಇದು ಇರು 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 ಏನೈತಲ್ಲ, ಇದು ಇದೆ ಇದೆ ಅಂತ ಏನಂತೇವಲ್ಲ, ಅದೇ ಮೂಲಭೂತ ವಸ್ತು ಅದ. ಆ ಮೂಲ ವಸ್ತುವಿನಿಂದ ತಸ್ಮಾತ್ ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಆ ಮೂಲ ವಸ್ತು ಏನೈತಿ, ಸದ್ರೂಪ ನಿರಾಕಾರ ನಿರ್ಗುಣ, ಆ ಇದೆ ಇದೆ ಅನ್ನುವಂತ ತತ್ವದಿಂದ ಏನ್ ಹುಡ್ತು, ತಸ್ಮಾತ್ ವಾ ಏತಸ್ಮಾತ್. ಆ ಮೂಲ ವಸ್ತುವಿನಿಂದ ಏನ್ ಹುಡ್ತು, ಆಕಾಶ ಹುಡ್ತು. ಆಕಾಶದಿಂದ ಏನ್ ಹುಡ್ತು, ವಾಯು ಹುಡ್ತು. ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಅನ್ನ, ಔಷಧ ಎಲ್ಲ ಉತ್ಪತ್ತಿ ಆತ ಹೇಳ್ತದ. ನಾವೇನ್ ತಿಳ್ಕೊಂಡಿವಿ, ಅಡಿಕೆ ಎಲಿ ಸುಣ್ಣ ಕೂಡಿಸಿ ಬಾಯಾಗ ಹಾಕೊಂಡಾಗ ಕೆಂಪ್ ಹೆಂಗ್ ಉತ್ಪತ್ತಿ ಆಕೈತಿ, ಹಂಗ ಅರಿವು ಇವೆಲ್ಲ ಕೂಡಿದಾಗ ಉತ್ಪನ್ನ ಆಕೈತಿ ಅಂತಾರ ನೈಯಾಯಿಕರಾದಿಗಳು. ನಾವಂತೀವಿ ಮೂಲ ವಸ್ತುನ ಅರಿವದಪ್ಪ, ಅರಿವಿನಿಂದ ಇದೆಲ್ಲ ನಾಮರೂಪಾತ್ಮಕವಾದಂತಹ ಪೃಥ್ವಿ ಅಪ್ ತೇಜು ವಾಯು ಆಕಾಶಗಳು ಹುಟ್ಟ್ಯಾವಂತ ನಾವಂತೀವಿ. ನಮಗ ಅವಿಗೆ ವ್ಯತ್ಯಾಸ ಎಷ್ಟದ ನೋಡ್ರಿ. ಮೂಲಭೂತವಾಗಿರುವಂತ ವಸ್ತು ಏನದ, ಆತ್ಮತತ್ವ. ಅದು ಹೆಂಗ್ ಗೊತ್ತಾಗತೈತಿ, ಪ್ರತಿಯೊಂದರಲ್ಲಿ ಇದೆ ಇದೆ ಅಂತ ಭಾನ ಆಗತೈತಿ ನೋಡ್ ನಮಗ. ಅದೇ ನಿಜವಾದ ಮೂಲ ವಸ್ತು. ಮತ್ತು ಉಳಿದೆಲ್ಲ ಏನು, ಉಳಿದೆಲ್ಲ ನಾಮ ರೂಪ. ಒಂದು ನಾಮ, ಒಂದು ರೂಪ. ಇನ್ನೊಂದು ಚೌಕ ಆಕಾರದ್ದು ಅಥವಾ ಒಂದು ಆಯತ ಆಕಾರದ್ದು ಗ್ಲಾಸ್ನಾಗ ಇದ್ದಂತ ವಸ್ತು ಯಾರಿಗೆ ಬೇಕು ಅವ್ರಿಗೆ ಮಾತಾಡಕ್ ಅನುಕೂಲ ಆಗುವುದಕ್ಕ ಮೊಬೈಲ್ ಅಂತ ಹೆಸರು. ಅದಕ್ಕೊಂದು ರೂಪ, ಅದಕ್ಕೊಂದು ನಾಮ. ಒಂದು ಪುಸ್ತಕ, ಈ ಅದಕ್ಕೊಂದು ರೂಪ, ಅದಕ್ಕೊಂದು ನಾಮ. ಅದು ಬಿಟ್ರೆ ಅದು ಏನೈತಿ, ಅದು ಬ್ರಹ್ಮನ ಐತಿ. ತಿಳ್ಕೊಡ್ರಿ, ವಿಚಾರ ಮಾಡ್ರಿ. ಗುರು ಎಷ್ಟು ಕಷ್ಟಪಡಾಕತ್ತಾನ ನಿಮ್ಗೆ ಹೇಳಾಕ. ಗುರುಗಳು ಎಷ್ಟು ಕಷ್ಟಪಡ್ತಾರ ನೋಡ್ರಿ ತಿಳ್ಸಾಕ್. What you are experiencing when you are experiencing a bangle, ಬಳಿ ನೋಡಾಕತ್ತೀರಿ ನೀವು. ನೀವು ಬಳಿ ಹೊತ್ತಾಗ ಬಳಿ ನೋಡಾಕತ್ತೀರೋ, ಬಂಗಾರ ನೋಡಾಕತ್ತೀರೋ? ವಿಚಾರ ಮಾಡಿ ಹೇಳ್ರಿ. ಬಳಿನೇ ನೋಡ್ಲಕತ್ತೀವ್ರಿ. ಬಂಗಾರ ನೋಡ್ತೀವ್ರಪ್ಪ. ಒಬ್ರು ಬಳಿ ಅಂತಾರ, ಒಬ್ರು ಬಂಗಾರ ಅಂತಾರ. ಅದ ಖರೆ ಉತ್ತರ ಏನು ಅಂದ್ರ, ಬಳಿ ಆಕಾರದ ಬಂಗಾರ ನೋಡಾಕತ್ತೀರ ನೀವು. ನೀವ್ ಏನ್ ನೋಡಾಕತ್ತೀರಿ, ಆಕಾರ ಬಿಟ್ರ ಬಂಗಾರನ ನೋಡಾಕತ್ತೀರಿ. ಅಂತೀರೇನು, ಮುಟ್ಟಾಗತ್ತೀರೇನೋ, ನೋಡಾಕತ್ತೀರೇನೋ, ಬಂಗಾರ ನೋಡಾಕತ್ತೀರಿ ಅಂತೀರೇನೋ, ಬಳಿ 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 ಬಳಿ. ಇದು ಮಾಡಿ ನೋಡ್ರಿ ಮಜಾ. ಇದು ಜಗತ್ನಾಗ ಉಲ್ಟಾ ಪಲ್ಟಾ ಮಾಡಿ ಕುಂತ್ ಬಿಟ್ಟೈತಿ ಮಾಯಾ. ನಿಮ್ಮ ತೊಡೆ ಮುಟ್ಕೊಡ್ರಿ, ತೊಡೆನ ಅಲ್ಲೇ ಕುಂತಲ್ಲೇನ, ಅಥವಾ ತಲೆನೋ, ನೀ ದೇಹದ ಯಾವ್ದೋ ಭಾಗ ಮುಟ್ಕೊಡ್ರಿ, ತೊಡೆ ಮುಟ್ಕೊಡ್ರಿ. ತೊಡಿ ಏನ್ ಮುಟ್ಟಾಗತ್ತೀರಿ? ಬಂಗಾರ ಮುಟ್ಟಾಗತ್ತೀರಿ ಹೆಂಗೋ, ಅಲ್ಲಿ ಇಲ್ಲಿ ಏನ್ ಮುಟ್ಟಾಗತ್ತೀರಿ? ಆತ್ಮನಲ್ಲೇ ಮುಟ್ಟಾಗತ್ತೀರಿ. ತೊಡೆ ಅನ್ನಕತ್ತೀವಿ. ವಿಚಾರ ಮಾಡ್ರಿ, ವಿಚಾರ ಮಾಡಕ್ ಹತ್ತದ ಇದೆ ವೇದಾಂತ.
ನೀವು ಬಳಿ ನೋಡೋ ಮುಂದ ನೀವು ಬಂಗಾರನ ನೋಡಾಕತ್ತೀರಿ. ಯಾಕಂದ್ರ ಅಲ್ಲಿ ಬಂಗಾರನ ವಸ್ತು ಅದ, ಬಳಿ ಅವಸ್ತು ಅದ ಅಂತಾರ. ಬಳಿ ವಸ್ತು ಅಲ್ಲದು, ಅದು ಕೇವಲ ನಾಮರೂಪ, ಅದು ಮಿಥ್ಯಾ ಐತಿ. ಅದು ಕಣ್ಣಿಗೆ ತೋರ್ತದೆ, ಅದು ಇಲ್ಲದೆ ತೋರ್ತದೆ. ಅಲ್ಲಿ ವಸ್ತು ಏನದ? ಬಂಗಾರನ ಐತಿ. When you are experiencing ring, you are experiencing what? The gold. You are experiencing only the one fundamental substance which is inherent in all of them. ಬಂಗಾರದ ಉಂಗುರ ನೋಡುವತ್ನಾಗ ಬಂಗಾರನ ನೋಡಾಕತ್ತೀರಿ, ಉಂಗುರದ ಆಕಾರದ ಬಂಗಾರ ನೋಡಾಕತ್ತೀರಿ. ಏನಂತೀರಿ? ಉಂಗುರ ನೋಡಾಕತ್ತೇನೆ ಅಂತ. ಉಂಗುರ ಇಲ್ಲಲ್ಲೇ ಏನೈತಿ? ಬಂಗಾರ ಐತಿ. ಆ ಇದೇ ಇದೆ ಅನ್ನೋದು ಏನು? ಅದೇ ವಸ್ತು, ಅದು ಇರುವಿಕೆ ಏನದ? ಅದೇ ಆತ್ಮ. That easiness Shankaracharya tells all these which I have struggled in 35 minutes in just one line. ಇದೆಲ್ಲ ವಿಷಯವನ್ನ ಶಂಕರರು ತಮ್ಮ ಭಾಷೆಯೊಳಗೆ ಒಂದು ಲೈನ್ದಾಗ ಹೇಳಿ ಮುಂದೆ ಹೋಗ್ತಾರ ಅವರು ಅಂತ ಹೇಳ್ತಾರೆ. ಯಶ್ಚೈವ ಸ್ಫುರಣಂ ಸದಾತ್ಮಕಂ ಕಲ್ಪಿತಂ ಭಾಸತೆ. ಕಲ್ಪಿತವಾಗಿ ತೋರ್ತತೋ ಅವಸ್ತು, ವಸ್ತು ಮಾತ್ರ ಬ್ರಹ್ಮದ. ಗಡಿಗೆ ಮುಟ್ತೀರಿ, ಮಣ್ಣು ಮುಟ್ಟಿ ಗಡಿಗೆ ಅಂತೀರಿ. ಬಂಗಾರ ಮುಟ್ತೀರಿ, ಉಂಗುರ ಅಂತೀರಿ. ತೊಡೆ ಮುಡ್ತೀರಿ, ಅದ ಆತ್ಮನನ್ನ ಮುಡ್ತೀರಿ, ತೊಡೆ ಅಂತೀರಿ. ತಲೆಯನ್ನ ಮುಡ್ತೀರಿ ಅಂದ್ರೆ ಆತ್ಮನನ್ನ ಮುಡ್ತೀವಿ, ತಲೆ ಅಂತೀವಿ. ತಲೆ ಅನ್ನೋದು, ತೊಡೆ ಅನ್ನೋದು, ಕೈಕಾಲ ಅನ್ನೋದು ನಿಮ್ ಶರೀರ ನಾಮರೂಪ ಅಷ್ಟ ಅದ. ಏನದ ಅಲ್ಲೇ? ಅದು ಬ್ರಹ್ಮ ವಸ್ತುನ ಅದ. ವಿಚಾರ ಮಾಡ್ರಿ, ವಿಚಾರಕ್ಕ ಸಿಗ್ತದ. ತಲೆ ಮೇಲೆ ಕೈ ಇಟ್ರೆ ಆಗ್ತತೇನೆ ಇದು? When you are experiencing different ornaments, you are experiencing fundamental substance. ಯಾವಾಗ ನಾನಾ ತರದ ಆಭರಣಗಳನ್ನ ನೋಡಾಕತ್ತೀರಿ, ನೀವು ಮೂಲ ವಸ್ತು ಬಂಗಾರ ನೋಡಾಕತ್ತೀರಿ. ಯಾವ್ದೋ ಒಂದು ಉಂಗುರದ ಆಕಾರದಾಗ ಐತಿ, ಯಾವ್ದೋ ಒಂದು ನೆಕ್ಲೆಸ್ ಆಕಾರದಾಗ ಐತಿ, ಯಾವ್ದೋ ಒಂದು ಬಳಿ ಆಕಾರದಾಗ ಐತಿ, ಯಾವ್ದೋ ಇನ್ನೊಂದು ಆಭರಣದ ಆಕಾರದಾಗ ಐತಿ. ಆದ್ರೆ ನೋಡಾಕತ್ತೀರಿ ಏನು? ಮೂಲ ವಸ್ತು ಒಂದ, ಬಂಗಾರ ಒಂದ ಅದ. Similarly, when you are experiencing the different objects, you are experiencing the basic substance, existence. What is that existence? ಈಗ ನೀವ್ ಏನ್ ಎದುರಿಗೆ ನೋಡಾಕತ್ತೀರಿ? ಟಿವಿ ನೋಡಾಕತ್ತೀರಿ, ಮೊಬೈಲ್ ನೋಡಾಕತ್ತೀರಿ, ಪುಸ್ತಕ ನೋಡಾಕತ್ತೀರಿ. ಹೊರಗೆ ಹೋದ್ರ ಗಿರಿ, ವನ, ನದಿ, ಮರಗಳು, ಕಟ್ಟಡಗಳನ್ನ ನೋಡಾಕತ್ತೀರಿ. ಏನು ನೋಡಾಕತ್ತೀರಿ ಅಂದ್ರೆ ನೀವು ಏನು ನೋಡಾಕತ್ತೀರಿ? ಬ್ರಹ್ಮನನ್ನ ನೋಡಾಕತ್ತೀರಿ, ಕಟ್ಟಡ ಅನ್ನಾಗತ್ತೀರಿ. ಎಲ್ಲ ಕಡೆ ಏನ್ ನೋಡಾಕತ್ತೀರಿ? ಇದೆ ಅನ್ನೋದು ಏನದ? ಬ್ರಹ್ಮ ವಸ್ತು, ಮೂಲ ವಸ್ತು ಬ್ರಹ್ಮನ ಐತಿ ಅಂತೇವಿ. ಗಿಡ, ಮರ, ನದಿ, ವನ, ಅರಣ್ಯ ತಿಳ್ಕೊಡ್ರಿ. ಬರೀ ಇರುವಿನ ಮೂಲಕ ಆತ್ಮನನ್ನ ತಂದು ಇಳಿಸಿದ್ರಿ. ಈಗ ನೌ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಸ್ಟೇಜ್. ಇಟ್ ಇಸ್ ನಾಟ್ ಎಟ್ ಫಿನಿಶ್ಡ್. ಇನ್ನ ಮುಗಿದಿಲ್ಲ ನಮ್ಮ ವಿಚಾರ. ಈಗ ವಿಚಾರ 1-3 ಅಂಶ ಆಗೈತಿ, ಇನ್ನ 2-3 ಅಂಶ ವಿಚಾರದ ಮಾಡೋದು. Whenever I see any object, I am experiencing the basic substance. What is that existence and how do I prove it? My language itself proves that there is a wall, there is a chair, there is a pen, there is a... I am experiencing it. What is that existent Brahman? ಅಂತಾರ ಜಗತ್ನಾಗ ಯಾವ್ಯಾವ್ದ ವಸ್ತು ನಮ್ಗೆ ಅನುಭವಕ್ಕೆ ಬರ್ತದ, ಆ ಅನುಭವಕ್ಕೆ ಬರುವಂತ ವಸ್ತು ಮೂಲ ವಸ್ತು ಒಂದಾದ. ಏನದು ಮೂಲ ವಸ್ತು? ಆ ಇರುವಿಕೆ ಅನ್ನುವಂಥದ್ದು ಮೂಲ ವಸ್ತು ಅದ. ಎಕ್ಸಿಸ್ಟೆನ್ಸ್ ಅಂತಾರ, ಸತ್. ಅದು ಒಂದಾದ. ಮತ್ತ ಅದ ಹೆಂಗ್ ನೀವು ಪ್ರೂವ್ ಮಾಡ್ತೀರಿ? ಅದ ಹೆಂಗ್ ನೀವು ಸಾಬೀತ್ ಪಡಿಸ್ತೀರಿ? ನಮ್ಮ ಭಾಷೆಯನ್ನ ಹೇಳ್ತೀವಿ ನಾವು. ಏನಂತ? ಅಲ್ಲೇ ಗೋಡೆ ಇದೆ, ಚೇರ್ ಇದೆ, ಪುಸ್ತಕ ಇದೆ, ಪೆನ್ನು ಇದೆ, ಟಿವಿ ಇದೆ, ಮೊಬೈಲ್ ಇದೆ, ಮಗ ಇದ್ದಾನೆ, ಮಗಳು ಇದ್ದಾಳೆ, ಹೆಂಡತಿ ಇದ್ದಾಳೆ,
ಇದೆ ಇದೆ ಅಂತ ಎಲ್ಲದ್ರಾಗ ಒಂದಾಗತ್ತೆ ನೋಡ್ರಿ, ಅದು ಮೂಲ ವಸ್ತು. ನಮ್ಮ ಭಾಷೆಯಿಂದ ತಿಳಿದು ಬರ್ತೈತಲ್ರಿ, ಮತ್ತೆ ಯಾಕೆ ಬೇಕು ಅದಕ್ಕೆ ಶಾಸ್ತ್ರ? ಹೇಳೋರು ಬೇಕಷ್ಟ ತಿಳಿಸಿ ಹೇಳಿದ ಮ್ಯಾಲ ತಿಳಿದಿತ್ತಿಲ್ಲೋ ತಿಳಿತದ. ಹಂಗಾರೆ ಆ ಮೂಲ ವಸ್ತು ಏನು? ಆ ಇರುವಿಕೆ, ಅದೇ ಬ್ರಹ್ಮ ತತ್ವ. ಆ ಇರುವಿಕೆ ಏನದ ಅದೇ ಬ್ರಹ್ಮ ತತ್ವ. ಸೊ ವೇರ್ ಡು ಐ ಎಕ್ಸ್ಪೀರಿಯನ್ಸ್ ಬ್ರಹ್ಮನ್? ಬ್ರಹ್ಮನ ಅನುಭವ ನನಗೆ ಎಲ್ಲೈತಿರಿ? ನಮಗೆ ಬ್ರಹ್ಮನ ಅನುಭವ ಆಗ್ಬಾರ್ದು ಅಂತಿರಲ್ಲ. ಇನ್ನ ಯಾವಾಗ ಒಮ್ಮೆ ತಪಸ್ಸಿ ಕುಂತಾಗ ಆಗ್ತೈತೆ ಅನ್ನಗತ್ತಿರಲ್ಲ. ಈಗ ಆಗಾಗತ್ತೈತಿ ಇಲ್ಲೋ? ಈಗ ಅನುಭವ ಆಗಾಗತ್ತೈತಿಲ್ರಿ? ಇದೆ ಇದೆ ಅನ್ನೋದೇ ಬ್ರಹ್ಮ. ಇದೆ ಇದೆ ಅನ್ನೋದ ಬ್ರಹ್ಮ. ಅದ ದೇವರು, ಅದ ಜ್ಯೋತಿ. ಈ ಇದೆ ಇದೆ ಅನ್ನೋದು ಎಲ್ಲಿ ಬರ್ತೈತೆ ಅನುಭವಕ್ಕ? ಎಲ್ಲಾ ಕಡೆ ಬರ್ತದ. ಆ ಉಂಗುರದಾಗ ಅಥವಾ ಬಳಿಯೊಳಗ ಅಥವಾ ಆ ನೆಕ್ಲೆಸ್ ಒಳಗ ಹೊರಗ ಏನೈತಿ? ಬಂಗಾರನ ಐತಿ. ಹಂಗಾರ ಈ ಜಗತ್ತಿನೊಳಗ ಒಳಗ ಹೊರಗ ಏನದ? ಬಂಗಾರನ ಐತಿ. ನಾವು ಏನನ್ನಾಗತ್ತೇವಿ? ಮಾಯೆಯಿಂದ ನಮ್ ಕಣ್ಣಿಗೆ ಮುಸುಕಿ ಐತಿ, ಅಜ್ಞಾನ ಮುಸುಕಿ ನಾವೇನನ್ನಾಗತ್ತೇವಿ? ಇದು ಶರೀರ, ಇದು ಪುಸ್ತಕ, ಇದು ಮೊಬೈಲು, ಇದು ಪೆನ್ನು ಅನ್ನಾಗತ್ತೇವಿ. ನಾಮರೂಪದಾಗ ಅಂಟುಕೊಂಡೇವ್ರಿ. ಮೂಲ ವಸ್ತು ನೋಡುವಂತ ಕಣ್ಣು ಅಲ್ಲೇ ಐತಿ, ನಮ್ಗೆ ಯಾರು ಹೇಳಿಕೊಟ್ಟಿಲ್ಲ. ಈಗ ಗುರುಗಳು ಹೇಳಿಕೊಟ್ರು, ಈಗ ಹೌದಂತೇವಿ. ಪ್ರತಿಯೊಂದು ವಸ್ತುವಿನಲ್ಲಿ ಯಾವ್ದು ಆ ವಸ್ತುವಿನ ಮೂಲ ವಸ್ತುವಿನ ಸ್ವರೂಪ ಹೆಂಗೈತಿ, ಇದೇ ಇದೆ ಅನ್ನುವಂಥದ್ದು ಏನು ನಮಗ್ ಭಾನ ಆಗ್ತದ, ಅದ ಬ್ರಹ್ಮದ. ಇದ ಸಾಕ್ಷಾತ್ಕಾರ. ಮತ್ತೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಾತ್ಕಾರ ಇಲ್ಲ. But in this experience, I have a small difficulty. What is that difficulty? Even though I am experiencing the basic substance, what is that existence? I am experiencing the existence along with different names and forms. ಒಂದು ದೋಷ ಆಗ್ಯದ. ಏನಂತ್ರ ಮೂಲ ವಸ್ತುವಿನ ಅನುಭವ ಆಗಾಗತ್ತೈತಿ ನಮಗ, ಅದ್ರ ಕೂಡ ನಾಮರೂಪದ ಅನುಭವನು ಆಗಾಗತ್ತೈತಿ. ಆ ನಾಮರೂಪದ ಅನುಭವ ಮತ್ತು ಇರುವಿಕೆ ಅನುಭವ ಎರಡೂ ಆದಾಗ ಆ ಇರುವಿಕೆ ಅನ್ನೋದು ಇಲ್ದಂಗ ಆಗೈತಿ, ನಾಮರೂಪನ ಎದ್ದು ತೋರಾಗತ್ತದ. ನಾಮರೂಪ ಎದ್ದು ತೋರಾಗತ್ತ, ಇರುವಿಕೆ ಅನ್ನೋದು ಇದ್ದು ಇಲ್ದಂಗ ಆಗ್ಯದ. ಮತ್ತೆ ಯಾವಾಗ ನಮಗ ಬ್ರಹ್ಮ ಅನುಭವಕ್ಕೆ ಬಂದದ, ಅದು ನಾಮರೂಪದ ಕೂಡನ ನಮಗ್ ತಿಳಿದು ಬಂದದ. ನಾಮರೂಪ ಇಲ್ಲದಂತ ನಿರಾಕಾರ ನಿರ್ಗುಣ ಬ್ರಹ್ಮ ಅನುಭವಕ್ಕೆ ಬಂದಿಲ್ಲ. ಮನುಷ್ಯನು ಇದ್ದಾನೆ ಅಂದ್ವಿ. ಈಗ ಮನುಷ್ಯ ಅನ್ನೋನಿಂದ ಹಿಡ್ಕೊಂಡ ನಮಗ ಬ್ರಹ್ಮ ತೋರಾಗತ್ತೈತೆ. ಅಲ್ಲಿ ನಾಮರೂಪ ಹಿಡ್ಕೊಂಡ ನಮಗ ಬ್ರಹ್ಮ ತೋರಾಗತ್ತದ. ಅಲ್ಲಿ ಏನು ಮನುಷ್ಯರು ಇದ್ದಾನೆ, ಇನ್ನು ಇದ್ದಾನೆ ಅನ್ನೋದು ಅದಷ್ಟ ಬ್ರಹ್ಮದ. ಆ ಇರುವಿಕೆ ಅನ್ನೋದು ಅದಷ್ಟ ಬ್ರಹ್ಮದ. ಅಪ್ಪರಿ ಅದಕ್ಕೆ ಅರು ಹಿಡ್ಕೊಂಡ ಕುರು ಹಿಡ್ಕೊಂಡ ಅರು ಬೇಕಂತ. ಕುರು ಹಿಡ್ಕೊಂಡು ಅರಿವಿ ಹೋಗ್ಬೇಕ್ರಿ. ಗುರುತು, ಕುರು ಅಂದ್ರೆ ಗುರುತು. ಬ್ರಹ್ಮ ನಿರಾಕಾರದ, ಆದರೂ ನಾವು ಸದ್ಗುಣ ರೂಪದಲ್ಲಿ ಕಾಣಸಂತೇಳಿ ನಮ್ಗೆ ಭ್ರಮೆ ಆಗೈತಿ. ಜನ ಈಗ ಹೆಂಗದ ಹಂಗ ತಿಳ್ಕೊಬೇಕಷ್ಟ ನೀವು. ಇಲ್ಲಿ ಏನು ಮಸಾಲೆ ಹಚ್ಚಿಲ್ಲ ನಾವು. ಚತುರ್ಭುಜ, ಪರಮಾತ್ಮ ಚತುರ್ಭುಜ ಇಲ್ಲ, ಜ್ಯೋತಿ ಇಲ್ಲ. ಆ ಇರುವು ಏನೈತಲ್ಲ, ಆ ಇರುವೆ ಜ್ಯೋತಿ. ಇರುವು ಅನ್ನೋದು ನಿಮ್ಮ ತಲೆಯಾಗ ತಿಳಿತಂದ್ರ ಅದ ಜ್ಯೋತಿ ಆಕಾರ. ಅದಕ್ಕ ಜ್ಯೋತಿ ಅಂತ ಹೆಸರಿಟ್ಟಾರ. ನಾವು ಜ್ಯೋತಿ ಅನ್ನೋದನ್ನ ಹೊಂಟ್ ಬಿಡ್ತೀವಿ, ಜ್ಯೋತಿ ಹಿಡ್ಕೊಂಡು ಹೊಂಟ್ ಬಿಡ್ತೀವಿ. ನಮ್ದು ಹಿಂಗ ಅದ ಬುದ್ಧಿ. ಅದು ಅವ್ರು ಹೇಳ್ಯಾರ ಹಿಂಗ,
ನಾವು ತಿಳ್ಕೊಳ್ಳೋದು ಹಂಗ. ಬಾಹ್ಯ ಜ್ಯೋತಿ ನೋಡಿ ನೋಡಿ ನಮ್ಗೆ ಇದಾಗಿ ಬಿಟ್ಟೈತ್ರಿ. ಅರೆ ಬಾಹ್ಯ ರೂಪ ಜ್ಯೋತಿ ನೋಡಿ 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 ಜನ ಅದನ್ನು ಅಂತರ್ಜ್ಯೋತಿ ನಮ್ಗೆ ಸೂಕ್ಷ್ಮ ದೃಷ್ಟಿ ಅವಾಗ ಅದಕ್ಕ ನಾವ್ ಏನದ ಉಪಾಸನೆ ಬೇಕಾಗ್ತದೆ, ಸೂಕ್ಷ್ಮ ವಿಷಯ ತಿಳ್ಕೊಳಾಕ ಸೂಕ್ಷ್ಮ ಬುದ್ಧಿ ಬೇಕಾಗ್ತದೆ. Through my sense organs, I am experiencing existence along with Namarupa, because sense organs are capable of revealing only Namarupa. ನಾಮರೂಪ ಸಹಿತ ಸತ್. ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ಹುಡ್ಕಾಕೊಟ್ಟೇವಿ. ಅವು ಪಂಚ ಜ್ಞಾನೇಂದ್ರಿಯಗಳು ನಾಮರೂಪ ಸಹಿತವಾಗಿ ಆತ್ಮನನ್ನ ತೋರ್ಸ್ಕೊಡಾಕತ್ತಾವ. ಆದ್ರೂ ನಾಮರೂಪವನ್ನು ಹೆಚ್ಚಿಗೆ ಮಾಡಿ ತೋರ್ಸಾಕತ್ತಾವ. ಆ ಏನದ ಆ ಸದ್ರೂಪವನ್ನ ಹತ್ತಿಕ್ಯಾವಲ್ಲೇ. ಘಟ ಇದೆ ಅಂದಾಗ ನಮ್ಗೆ ಇದ್ರ ಮ್ಯಾಗ ಅನುಭವ ಹೆಚ್ಚಿಗೆ ಐತೋ, ಘಟದ ಮ್ಯಾಗ ಹೆಚ್ಚಿಗೆ ಐತೋ? ಘಟದ ಮ್ಯಾಗ ಐತಿ. ಇದನ್ನ ಮಾಡಿದ್ ಯಾವುದು? ಮಾಯೆ. ಈಗ ಮುಂದೊಂದು ಪ್ರಶ್ನೆ ಮಾಡ್ತಾರ. ನಾವು ದ ಕ್ವಶನ್ ಈಸ್ ಹೌ ಕ್ಯಾನ್ ಐ ಎಕ್ಸ್ಪೀರಿಯನ್ಸ್ ದ ಪ್ಯೂರ್ ಎಕ್ಸಿಸ್ಟೆನ್ಸ್? ಹಂಗ ನಾಮರೂಪ ರಹಿತವಾದಂತದ್ದು ಶುದ್ಧ ಆನಂದ, ಶುದ್ಧ ಪರಮಾತ್ಮ ತತ್ವ ಇರುವಿಕೆಯನ್ನ ನಾ ಹೆಂಗ ಅನುಭವ ಮಾಡಬೇಕು? ಆಫ್ಟರ್ ಫಿಲ್ಟರಿಂಗ್ ಔಟ್, ಆಫ್ಟರ್ ರಿಮೂವಿಂಗ್ ದ ನಾಮರೂಪ, ಆ ನಾಮರೂಪವನ್ನು ಕಳೆದು ನೋಡುದು ಹೆಂಗ? ನಾವು ವೆನ್ ಯು ರಿಮೂವ್ ಆಲ್ ದ ನಾಮರೂಪ, ದಟ್ ಈಸ್ ನೇಮ್ಸ್ ಅಂಡ್ ಫಾರ್ಮ್ಸ್, ವಾಟ್ ಶುಡ್ ಬಿ ಲೆಫ್ಟ್ ಬಿಹೈಂಡ್? ಒಂದು ನಾಮ ಒಂದು ರೂಪ ತೆಗೆದು ಬಿಟ್ರೆ ಹಿಂದೆ ಏನು ಉಳಿತದ ರೀ? ನಾಮರೂಪ ತೆಗೆದು ಬಿಟ್ಟಿವಂದ್ರೆ ಅಲ್ಲಿ ಇರುವಿಕೆ ಇರಬೇಕು. ಪ್ಯೂರ್ ಶುದ್ಧವಾದಂತ ಅರಿವು, ಬ್ರಹ್ಮ ಸದ್ರೂಪ ಏನಂತೀವಿ, ಅದ ಉಳಿಬೇಕ್ರಿ. If I remove the Nama Rupa, the problem is I remove all the Nama Rupa. The sense organs can never experience pure existence. ನಾಮ ಮತ್ತು ರೂಪವನ್ನ ಸರಿಸ್ಬಿಟ್ಟಿವಿ ಅಂತಂದ್ರೆ, ಅಂದ್ರ ಬಡಗಿ ತಗೊಂಡು ಹೊಡೆದ ಅಥವಾ ಏನ ಮಾಡಿ ಸರಿಸೋದಲ್ಲ, ಮಾನಸಿಕವಾಗಿ ಸರಿಸೋದು. ಇವು ತೋರಿಕೆ ಮಾತ್ರ, ನಿಜವಾಗಿ ಅವಸ್ತು ಅಂತ ತಿಳ್ಕೊಂಡು ಸರಿಸೋದು. ವಿವೇಕ ಶಕ್ತಿಯಿಂದ ತೆಗೆಸೋದು, ಬುದ್ಧಿಯಿಂದ ವಿಚಾರ ಮಾಡಿ ಸರಿಸೋದು. ಈ ಇಂದ್ರಿಯಗಳಿಗೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪಂಚ ಜ್ಞಾನೇಂದ್ರಿಯಗಳಿಗೆ ನಾಮರೂಪವನ್ನ ಹಿಡ್ಕೊಂಡ ಆತ್ಮತತ್ವವನ್ನ ತಿಳಿಯುವಂತ ಸಾಮರ್ಥ್ಯ ಅದ. ಕೇವಲ ಆತ್ಮತತ್ವವನ್ನು ತಿಳಿಯುವಂತ ಸಾಮರ್ಥ್ಯ ಈ ಇಂದ್ರಿಯಗಳಿಗೆ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದ್ದಂತಹ ವಸ್ತುಗಳನ್ನ ಮಾತ್ರ ಈ 5 ಜ್ಞಾನೇಂದ್ರಿಯಗಳು ಅರಿಲಿಕ್ಕೆ ಸಾಧ್ಯದ. ಅದಕ್ಕ ಈ 5 ಜ್ಞಾನೇಂದ್ರಿಯಗಳಿಂದ ಆತ್ಮತತ್ವವನ್ನು ಅರಿತೇನೆ ಅಂದ್ರ ಕೇವಲ ಪ್ಯೂರ್ ಸದ್ರೂಪ ತಿಳಿಯಕ್ ಆಗುದಿಲ್ಲ. ಸದ್ರೂಪದೊಂದಿಗೆ ನಾಮರೂಪ ಸೇರಿಸಿ ತಿಳಿತೇವೆ. Then you come to pure existence. Suppose you remove all Namarupa and form, how do you do that? ಈ ನಾಮರೂಪ ಸರಸಂತೀರಿ, ಹೆಂಗ್ ಮಾಡ್ಬೇಕು ಅದನ್ನ? ಕಣ್ಣು ಮುಚ್ಕೊಂಡು ಕುಂಡ್ರಿ ಅಂತಾರ. ಕ್ಲೋಸ್ ಆಲ್ ಯುವರ್ ಐಸ್. ಯಾರು ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಮುಚ್ಚಬೇಕಂತಾರ. ಕ್ಲೋಸ್ ಯುವರ್ ಸೆನ್ಸ್ ಆರ್ಗನ್ಸ್. ಯು ಕ್ಲೋಸ್ ಯುವರ್ ಐಸ್. ಆಲ್ ಫಾರ್ಮ್ಸ್ ಅಂಡ್ ಕಲರ್ಸ್ ಆರ್ ಗಾನ್. ಕ್ಲೋಸ್ ಯುವರ್ ಇಯರ್ಸ್. your sound is gone. Close your nose. You will be all out. Go to the place where you do not smell. Imagine you close all your sense organs. ಕಣ್ಣು ಮುಚ್ಚ್ರಿ, ಏನು ಕಾಣಂಗಿಲ್ಲ. ಕಿವಿ ಮುಚ್ಚ್ರಿ, ಯಾವ ಶಬ್ದ ಕೇಳಂಗಿಲ್ಲ. ಹಂಗ 5 ಜ್ಞಾನೇಂದ್ರಿಯಗಳನ್ನು ಮುಚ್ಚಿಬಿಡ್ರಿ, ನಿಮ್ಗೆ ಏನೇನೇನೇನು ಕಾಣೋದಿಲ್ಲ ಅಂತ ತಿಳ್ಕೊಡು. ಆಲ್ ದ ನಾಮರೂಪ ಆರ್ ಗಾನ್. ಹೋದು, ನಾಮರೂಪಗಳು ಹೋದು. ವಾಟ್ ಶುಡ್ ಬಿ ಲೆಫ್ಟ್ ಔಟ್ ಬಿಹೈಂಡ್? ದ ಬೇಸಿಕ್ ಸಬ್ಸ್ಟೆನ್ಸ್. ವಿತೌಟ್ ನಾಮರೂಪ ವಾಟ್ ಶುಡ್ ಬಿ ದ ಬೇಸಿಕ್ ಸಬ್ಸ್ಟೆನ್ಸ್? ದ ಪ್ಯೂರ್ ಎಕ್ಸಿಸ್ಟೆನ್ಸ್. ಅಲ್ಲಿ ಏನ್ ಉಳಿಬೇಕು? ಕೇವಲ ನಾಮರೂಪ ರಹಿತ ಅಸ್ಥಿ ಭಾತಿ ಪ್ರಿಯ ರೂಪ, ಅದು ಸದ್ರೂಪನ ಉಳಿಬೇಕಾದ. Now the question is, how can I experience the pure existence? ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಆಯ್ತು ಉಳಿತು, ನೀವು ಹೇಳ್ದಂಗ ಅಲ್ಲಿ ನಿರಾಕಾರ, ನಿರ್ಗುಣ, ವ್ಯಾಪಕವಾದಂತಹದ್ದು, ಆಕಾಶದಂತೆ ವ್ಯಾಪಕ ಇರುವಂತಹ ಅದು ನಾಮನು ಇಲ್ಲ, ರೂಪ ಇರುವಂತಹ ಒಂದು ವಸ್ತು ಅದ. ಅದು ದೊಡ್ಡದ, ಅದು ಬೃಹತ್ ಅದ. ಅದಕ್ಕೆ ಬ್ರಹ್ಮ ಅಂತೀರಿ, ಅದಕ್ಕೆ ಆತ್ಮ ಅಂತೀರಿ. ಅದು ಉಳಿತು ಅಂತ ತಿಳ್ಕೊಳ್ಳೋದು. ಆಯ್ತು, ಇದನ್ನ ಅನುಭವಕ್ಕೆ ಹೆಂಗ್ ತರ್ಕೊಳ್ಳೋದ್ರಿ? ಕ್ಯಾನ್ ಐ ಓಪನ್ ಐಸ್ ಅಂಡ್ ಸಿ? ಕಣ್ಣು ತೆಗೆದ್ರೆ ಒಳಗ್ ಬರ್ತೈತಿ ಅನ್ನೋದನ್ನ?
If you open the eyes, I will never be, I will never experience a pure existence. It will be associated with form only. ಕಣ್ ತೆಗೆದು ನೋಡಿದೆ ನಾಮರೂಪ ಬಂದು ಸೇರ್ಕೊಂತು ಆ ಬ್ರಹ್ಮನ್ ಕೂಡ. ಈಗ ಕಣ್ ತೆಗೆದು ನೋಡ್ಬೇಕೇನೋ, ಕಣ್ಣು ಮುಚ್ಚೇನಿ, ನಾಮರೂಪ ಸರಸೇನಿ, ಈಗ ಕೇವಲ ಬ್ರಹ್ಮ ಅಲ್ಲಿ ಐತ್ ಖರೆ. ಅದನ್ನ ನೋಡುದು ಹೆಂಗ, ಅನುಭವ ಮಾಡೋದು ಹೆಂಗ? ಕಣ್ ತೆಗದ್ರಂದ್ರೆ ಅದಕ್ಕೆ ನಾಮರೂಪ ಸೇರೇ ಬಿಡ್ತದೆ. ಕಣ್ ತೆಗಿಬಾರ್ದು, ಕಿವಿ ತೆಗಿಬಾರ್ದು, ಕಿವಿ ಮುಚ್ಚಿದಂಗೆ ಇರ್ಬೇಕು. ಅಕಸ್ಮಾತ್ ಕಿವಿ ತೆಗೆದ್ರೆ ಶಬ್ದ ಬಂದು ಕೂಡ್ಕೊಂಡ್ಬಿಡ್ತದೆ. ಮೂಗ್ ತೆಗದ್ರಿ ಅಂದ್ರೆ ಅದ್ರಾಗ ವಾಸನೆ ಬಂದು ಕೂಡ್ಕೊಂಡ್ಬಿಡ್ತದೆ. ಸೊ ದ ಪ್ಯೂರ್ ಎಕ್ಸಿಸ್ಟೆನ್ಸ್, ಹೌ ಡು ಯು ಎಕ್ಸ್ಪೀರಿಯನ್ಸ್? ಕೇವಲ ಅದು ಆ ಇರುವಿಕೆಯನ್ನು ಅನುಭವ ಮಾಡೋದು ಹೆಂಗ? Chandogya Upanishad in the 6th chapter, this is the most well-known section on the entire Upanishad literature because it begins with the pure existence. The student is now eager to know how to experience the pure existence. ಅಂತಾರಪ್ಪರು ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಈ ಒಂದು ಮುಖ್ಯವಾದ ವಿಷಯವನ್ನ ಉಪನಿಷತ್ತು ಚರ್ಚೆಗೆ ಇಟ್ಕೊಂಡದಂತ. 6ನೇ ಅಧ್ಯಾಯ ಚಾಂದೋಗ್ಯ ಉಪನಿಷತ್. ಮತ್ತೆ ವಿದ್ಯಾರ್ಥಿಗಳು ಬಹಳ ಕುತೂಹಲ ಆಗೈತಂತ, ಹೆಂಗಪ್ಪ ಈ ಶುದ್ಧವಾದ ಅರಿವನ್ನ ಅನುಭವ ಮಾಡ್ಕೊಳ್ಳೋದು? ಅವಾಗ ಅಂತಾನಂತ, ದ ಟೀಚರ್ ಸೇಜ್, ಓ ಸ್ಟೂಡೆಂಟ್, ಯು ಕ್ಯಾನ್ ನೆವರ್ ಎಕ್ಸ್ಪೀರಿಯನ್ಸ್ ದ ಪ್ಯೂರ್ ಎಕ್ಸಿಸ್ಟೆನ್ಸ್. ಅಲ್ರಿ, ಶಿಷ್ಯ ಏನೋ ಹೇಳ್ಕೊಡ್ತಾರ ಗುರುಗಳು ಅಂತ ತಿಳ್ಕೊಂಡು ಅಗದಿ ಕುತೂಹಲದಿಂದ ನೋಡಾಕತ್ತಾನ ಶಿಷ್ಯ ಗುರುವಿನ ಮುಖ. ಗುರು ಅಂತಾನ, ಯಪ್ಪ ಇದು ಶುದ್ಧವಾದ ಅರಿವು ಅನುಭವಕ್ಕೆ ಬರುವುದಿಲ್ಲೋ ಅಂತ. ಶುದ್ಧವಾದ ಅರಿವು ಅನುಭವಕ್ಕೆ ಬರುವುದಿಲ್ಲ, ಅದು ನಿನ್ನ ಅನುಭವಕ್ಕೆ ಎಂದೂ ವಿಷಯ ಆಗುವುದಿಲ್ಲ. Then the student says, his eyebrows, he raises his eyebrows. ಹುಬ್ಬೇರಿಸ್ತಾರ ಶಿಷ್ಯ, ಅಯ್ಯೋ ರಾಮ, ಏನೋ ತೋರಿಸ್ತಾರ, ಏನೋ ಅನುಭವ ಆಗ್ತದ ಪರಮಾತ್ಮಂದು ಅಂತ ಮಾಡಿದ್ದೆ. ಇಲ್ಲೇನು ನಮ್ ಗುರುಗಳು ನಿರಾಶೆ ಮಾಡಿದ್ರಲ್ಲ, ನನ್ನ ಆಸೆಗೆ ತಣ್ಣೀರು ಉಗ್ಗಿದ್ರಲ್ಲ ಅಂತ ತಿಳ್ಕೊಂಡು ಹುಬ್ಬೇರಿಸಿ ನೋಡ್ತಾನಂತ ಗುರುಗಳನ್ನು. If I can never objectify the pure exist, how do I know it is there? ಅಲ್ರಿ ಗುರುಗಳ, ಅದು ನನಗೆ ವಿಷಯ ಆಗುದಿಲ್ಲ ಅಂತಂದ್ರೆ ಅದ್ ಐತಂತ ನಾನು ಹೆಂಗ ತಿಳ್ಕೊಬೇಕ್ರಿ? ಐತಂತರ ನಾ ಹೆಂಗ್ ತಿಳ್ಕೊಬೇಕು? ಅನುಭವಕ್ಕೆ ಬರುದಿಲ್ಲ ಅಂದ್ರ ಅಂತಾನ. ಯು ಮೇ ಬಿ ಬ್ಲಫಿಂಗ್ ದ್ಯಾಟ್ ಯುವರ್ ಎಕ್ಸಿಸ್ಟೆನ್ಸ್ ಈಸ್ ದೇರ್. ನೀವೇನೋ ಸುಳ್ಳು ಹೇಳಾಗತ್ತೀರಿ ಅಂತೇಳಿ ಗುರುಗಳ, ನಾನು ಸುಳ್ಳು ಹೇಳಾಗತ್ತೀರಿ, ಅನುಭವಕ್ಕೆ ಬರುದಿಲ್ಲ ಅಂತೀರಿ, ಐತಂತೀರಿ, ಅದೆಂತಾದ್ರಿ ಬ್ರಹ್ಮ? ಸುಳ್ಳು ಹೇಳಾಗತ್ತೀರಿ ಏನು? ಅರಿವು ಇದೆ ಅಂತೀರಿ, ಅನುಭವಕ್ಕೆ ಬರುದಿಲ್ಲ ಅಂತೀರಿ, ಇದೇನ್ ಗುರುವೇ ಅಂತಾರ. Then the teacher gives a well-known statement of the Upanishad. ಅವಾಗ ಉಪನಿಷತ್ತುಗಳಲ್ಲಿ ಹೇಳಿದಂತಹ ಒಂದು ಪ್ರಸಿದ್ಧ ಮಾತನ್ನು ಹೇಳ್ತಾರ. ಏತದಾತ್ಮ ಇದಗಂ ಸರ್ವಂ ಧ್ರುವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಏತದಾತ್ಮ ಇದಗಂ ಸರ್ವಂ ಧ್ರುವಂ ತತ್ ಸತ್ಯಂ ಸ ಆತ್ಮ ತತ್ ತ್ವಮಸಿ ಶ್ವೇತಕೇತೋ. ನೋಡಪ್ಪ, ಶುದ್ಧವಾದ ಆತ್ಮನನ್ನ ನೀನು ವಿಷಯೀಕರಿಸಿ ನೋಡಾಕ್ ಬರುದಿಲ್ಲ, ಅದು ಎಂದೂ ಅನುಭವಕ್ಕೆ ವಿಷಯ ಆಗುದಿಲ್ಲ. ಮತ್ತೆ ಯಾಕ? ಅದು ನೀನದಿ, ಅದು ನಿನ್ನ ಬಿಟ್ಟು ಬೇರೆ ಇಲ್ಲ. ಅದು ನಿನ್ನ ಬಿಟ್ಟು ಬೇರೆ ಇತ್ತಂದ್ರೆ ಅದನ್ನ ವಿಷಯೀಕರಿಸಾಕ್ ಬರ್ತಿತ್ತು. ಅದು ನೀನದಿದಿ, ಆದ್ರಿಂದ ಅದನ್ನ ವಿಷಯೀಕರಿಸಾಕ್ ಬರುದಿಲ್ಲ. ಏತತ್ ಆತ್ಮ ಇದಗಂ ಸರ್ವಂ ಧ್ರುವಂ. ಯು ಆರ್ ದಿ ವಿಟ್ನೆಸಿಂಗ್ ಕಾನ್ಶಿಯಸ್ನೆಸ್. ಆ ಅರಿವು ನೀನ ಅದಿದಿ, ಅದು ನಿನ್ಗ ವಿಷಯ ಆಗುದಿಲ್ಲ. ನೀನ ಅದು ಅರಿವಿನ ಸ್ವರೂಪ ನೀ ಅದೀಪ. ಸತ್, ಅದಕ್ಕೆ ಸದ್ರೂಪ ಅಂತಾರಪ್ಪ. ಅಲ್ಟಿಮೇಟ್ ಸಬ್ಸ್ಟೆನ್ಸ್ ಅದ ಒಂದು ವಸ್ತುಪ. ಯು ಕ್ಯಾನ್ ನೆವರ್ ಸಿ ಬಿಕಾಸ್ ದ ಅಲ್ಟಿಮೇಟ್ ಸಬ್ಸ್ಟೆನ್ಸ್ ಇಸ್ ಯು, ದ ಸಿಯರ್ ಪ್ರಿನ್ಸಿಪಲ್. ಏನು ದೃಕ್ ಅದೆಯಲ್ಲ, ಆ ದೃಕ್ಕ ಅದು ಬ್ರಹ್ಮ ಆಗ್ಯದ. ಅದು ಎಂದೂ ದೃಶ್ಯ ಆಗೋದಿಲ್ಲ.
ದೃಶ್ಯ ಆಗಿದ್ರೆ ಎಲ್ಲಾರು ಓದ್ಕೊಳ್ಬಹುದಾಗಿತ್ತು. ದೃಶ್ಯ ಆಗೋದಿಲ್ಲಪ್ಪ, ಯಾವಾಗ್ಲೂ ದೃಕ್ಕಾಗಿ ಉಳ್ಕೊಂಡು ಕೂತೈತದು. Therefore, to start in Sat and to the end in Chit, the consciousness Vedanta ends there. ಹಂಗಾರ ಅದು ಇರುವ ಏನದ ಅದ ಅರಿವು. ಪ್ರಾರಂಭ ಆಗಿದ್ದು ಎಲ್ಲಿಂದ ಬಂತು? ಇರುವಿನಿಂದ ಪ್ರಾರಂಭ ಆತು. ಕೊನೆಗೆ ಎಲ್ಲಿ ಹೋತು? ಅದು ಅರಿವು ಅನಿಸ್ಕೊಂತು. ಅದು ನೀನಾದಿಯೋ ಅರಿವು ಸ್ವರೂಪನಾದಿದೆ. ಇರುವು ಏನೈತಿ ಅದ ಅರಿವು ಅದ. ಸದ್ರೂಪ ಏನೈತಿ ಅದ ಚಿದ್ರೂಪದನು ಶಿಷ್ಯ. ಅದು ವಿಷಯ ಆಗುದಿಲ್ಲಪ್ಪ. ಅದು ನೀನ ಅದಿದಿ. ನಿನಗಿಂತ ಬೇರೆ ಇದ್ರ ಅದು ವಿಷಯ ಆಗ್ತಿತ್ತಲ್ಲೋ. Therefore it says ತತ್ ತ್ವಮಸಿ. ಅದು ನೀನದಿ, ನಿನ್ನ ಬಿಟ್ಟು ಬೇರೆ ಇಲ್ಲ. ಆದ್ದರಿಂದ ಈ ಶುದ್ಧವಾದ ಅರಿವು ಏನು? ಇಟ್ ಈಸ್ ನಥಿಂಗ್ ಬಟ್ ಪ್ಯೂರ್ ಕಾನ್ಶಿಯಸ್ನೆಸ್. ಈ ಸದ್ರೂಪ ಅಂದ್ರೆ ಏನು? ಅದು ಶುದ್ಧವಾದ ಅರಿವು. ಯಾವುದು ಇರುವದ ಅದ ಅರಿವಾಗ್ಯದ. ಅದರ ಸ್ವರೂಪ ಏನು? ಅದು ಸದ್ರೂಪದ, ಅದರ ಚಿದ್ರೂಪದ, ಅದರ ಸ್ವರೂಪ. ಸಚ್ಚಿತ್ ಆತ್ಮ ಏವ ಬ್ರಹ್ಮಾಸ್ಮಿ. ಅದು ಸದ್ರೂಪ ಚಿದ್ರೂಪ ಏನೈತಿ ಅದ ಬ್ರಹ್ಮ, ಅದ ಪರಮಾತ್ಮ. ದಿಸ್ ಈಸ್ ದ ಎಸೆನ್ಸ್ ಆಫ್ ವೇದಾಂತ. ಇದು ವೇದಾಂತದ ಸಾರ. ಯಾರಿಗೆ ತಿಳಿದೈತಿ ಅವರು ದೇವರನ್ನು ನೋಡಿದ ಹಾಗೆ. ಯಾರಿಗೆ ತಿಳಿದಿಲ್ಲ ಇನ್ನ ನೀವು ವಿಚಾರ ಮಾಡಿ. ದೇವರನ್ನ ಇವತ್ತ ಅಪರೋಕ್ಷ ಮಾಡಿಸಿಕೊಟ್ಟೇನಿ. ಗುರುಗಳ ವಾಕ್ಯದ ಮೂಲಕ ದೇವರನ್ನ ನಿಮಗ ಅಂಗೈ ಒಳಗೆ ನಲ್ಲಿಕಾಗತ್ತೆ ಪ್ರತ್ಯಕ್ಷ ತೋರಿಸಿಕೊಟ್ಟಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ತೋರ್ಸಕ್ ಆಗೋದಿಲ್ಲ. ಯಾರು ನೋಡಿದ್ರಿ ಭಾಗ್ಯವಂತರು, ಯಾರು ನೋಡಿಲ್ಲ ಪ್ರಯತ್ನ ಮಾಡ್ರಿ. ಇವತ್ತಿನ ಕ್ಲಾಸ ಇನ್ನೊಮ್ಮೆ ಕೇಳ್ರಿ. ಇದು ವೇದಾಂತದ ರಹಸ್ಯ, ಇದ ಸಾಕ್ಷಾತ್ಕಾರ. ನೋಡುವವನು ದೃಷ್ಟ, ಅವನೇ ಬ್ರಹ್ಮ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್? ಏನಾರ ತಿಳಿಯಾಗತೈತೆ ಏನ್ರಿ? ಕೇಳ್ತಾರಪ್ಪ. ಯು ಹ್ಯಾವ್ ಟು ಗೋ ಆನ್ ಡ್ವೆಲಿಂಗ್. ತಿಳಿದೈತಂದ್ರ ಇದ್ರ ಮ್ಯಾಗ ಪುನಃ ನಿಧಿಧ್ಯಾಸನ ಮಾಡ್ರಿ. ಪುನಃ ಈ ರೀತಿ ಹೆಂಗ್ ವಿಚಾರ ಮಾಡಿದಾರಲ್ಲ ಹಂಗ ಕುತ್ಕೊಂಡು ನಿಧಿಧ್ಯಾಸ, ಕಣ್ಣು ಮುಚ್ಕೊಂಡು ಕುತ್ಕೊಂಡು ನಿಧಿಧ್ಯಾಸನ ಮಾಡ್ರಿ. I am the ultimate substance. I am Sadrupaha. I am Chidrupaha. The whole world is Namarupa resting upon me. ಹಿಂಗ್ ಮಾಡ್ರಿ ಧ್ಯಾನ. ನಾನು ಸದ್ರೂಪನಿದ್ದೇನೆ, ನಾನು ಚಿದ್ರೂಪನಿದ್ದೇನೆ. ಈ ಜಗತ್ತು ಏನದ? ಆ ಸದ್ರೂಪ ಚಿದ್ರೂಪದ ಮ್ಯಾಗ ಭ್ರಾಂತಿಯಿಂದ ತೋರಾಗತ್ತದ. ಅದು ಜಗತ್ತೇನದ? ಮಿಥ್ಯ ಅದ. ಈ ಶರೀರ ನನ್ನ ಶರೀರ ಮಾಡ್ಕೊಂಡು, ನನ್ನ ಹೆಂಡತಿ ಮಕ್ಕಳ ಶರೀರ ಮಾಡ್ಕೊಂಡು ಜಗತ್ನ ಎಲ್ಲ ಶರೀರಗಳು, ಪ್ರಾಣಿಗಳ ಶರೀರ ಆಗ್ಲಿ, ಗಿಡ ಮರಗಳಾಗ್ಲಿ ಎಲ್ಲ ಭ್ರಾಂತಿಯಿಂದ ತೋರಾಗತ್ತಾವ. ನಿಜವಾಗಿ ಇರುವುದು ಮೂಲ ವಸ್ತು ತತ್ವಮಸಿ ಅಂತ ಹೇಳಲ್ಲ, ಆ ಒಂದು ಮೂಲ ವಸ್ತು ಒಂದ ಅದ. ಇವೆಲ್ಲ ಮಿಥ್ಯ ಆಗಿ ತೋರಾಗತ್ತಾವ. ಈ ರೀತಿ ಚಿಂತನ ಮಾಡ್ರಿ, ಈ ರೀತಿ ನಿಧಿಧ್ಯಾಸನ ಮಾಡ್ರಿ, ಈ ರೀತಿ ಮನನ ಮಾಡ್ರಿ. ಇದು ವೇದಾಂತದ ಸಾರ. ಉಪನಿಷತ್ತುಗಳಲ್ಲಿ ನೀವು 10 ಉಪನಿಷತ್ತು ಬರಲಿ, 20 ಉಪನಿಷತ್ತು ಅಭ್ಯಾಸ ಮಾಡಿದ್ರು ಇದ ಮೇನ್ ವಿಚಾರ. ಇದನ್ನ ನೀವು ತಿಳ್ಕೊಂಡ್ರಿ ಅಂದ್ರೆ ವೇದಾಂತದ ಎಲ್ಲ ಉಪನಿಷತ್ತುಗಳನ್ನ ಹೃದ್ಗತ ಭಾಗವನ್ನ ತಿಳಿದುಕೊಂಡಂತೆ. ಏನ್ ತಿಳ್ಕೊಬೇಕು ನೀವು? ತತ್ ತ್ವಮಸಿ ಅಂತ ಅವ ಅಂತಾನ ಅಹಂ ಬ್ರಹ್ಮಾಸ್ಮಿ ಅಂತ ನೀವು ತಿಳ್ಕೊಬೇಕು. ಅದರ ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಶಿವಮಯ. ಹೌದು. ಮಾತು ಮೌನ ಆಗ್ತದ. ಹಿರಣ್ಣ ಇಲ್ಲಿ ಬಂದ್ ನಿಂತ್ರ ಆ ಸ್ವರೂಪದಾಗ ಉಳ್ಕೊಂಡ್ರೆ ಮಾತ ಬರಬಾರ್ದು. ಮಾತು ಮೌನ ಆಗ್ತದ. ಅನುಭವ ಮಾಡ್ಬೇಕು. ಇದ ಅನುಭವ ನೋಡ್ರಿ, ಆತ್ಮನ ಅನುಭವ ಇದೆ. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ.
When this is said, it will be very, very difficult to swallow. And that is why scientists are not able to find, because they are looking for the substance. They are not going. ಈ ಏನ್ ಹೇಳಿದ್ರಲ್ಲ, ಈ ವಿಷಯ ಬಹಳ ಮಂದಿಗೆ ಅರ್ಥ ಆಗುದಿಲ್ಲ, ವಿಜ್ಞಾನಿಗಳಿಗೂ ಅರ್ಥ ಆಗಬಾರ್ದು. ವಿಜ್ಞಾನಿಗಳು ಅದನ್ನ ಏನ್ ಮಾಡ್ಯಾರ, ಅದನ್ನ ಒಂದು ವಿಷಯ ಮಾಡ್ಯಾರ, ಆ ವಿಷಯ ಮಾಡಿ ಅದನ್ನ ಹುಡ್ಕಾಕ್ ಹೊಂಟಾರ. ದೇ ಆರ್ ನಾಟ್ ಗೋಯಿಂಗ್ ಟು ಕಮ್ ಅಕ್ರಾಸ್ ದ ಸಬ್ಸ್ಟೆನ್ಸ್. ವೈ? ಅವ್ರಿಗೆ ಏನು ದೇವ್ರು ಹುಡ್ಕಾಕ್ ಹೊಂಟಾರಲ್ಲ, ದೇವ್ರ ಅವ್ರಿಗೆ ಯಾವಾಗ ಸಿಗ್ಬೇಕ್ರಿ? ಯಾಕ ಅವ್ರಿಗೆ ದೇವ್ರು ಸಿಗ್ವಲ್ಲ? Why they are not able to come across the substance? Because the searcher is searched for the object. ಏನ್ ಹುಡ್ಕಾಕತ್ತಾರಲ್ಲ ಅವನ ಸ್ವರೂಪನ ಅವ್ರ ಅದಾರ. ದೇವರ ಸ್ವರೂಪ ತಾ ಇದ್ದು ದೇವ್ರ ಹುಡುಕ್ತಾನ ಅಂದ್ರೆ ಏನ್ ಅನ್ಬೇಕು ಅವಂಗ? ತಾನ್ ಬ್ಯಾರೆ ಇದ್ದಪ್ಪ ಅಂತಂದ್ರೆ ಸಿಕ್ತಿತ್ತದ. ತಾನೊಂದ್ ಬ್ಯಾರೆ ದೇವ್ರೊಂದ್ ಬ್ಯಾರೆ ಇದ್ರೆ ಸಿಕ್ತಿತ್ತು. ತನ್ನ ಸ್ವರೂಪನ ಇದ್ದ ದೇವ್ರ ಹುಡ್ಕಾಕ್ ಹೊಂಟಾನ ಅಂದ್ರೆ ಹೆಂಗ್ ಸಿಗ್ತೈತಿ ಅದು? ಇವ ಪ್ರಯೋಗ ಮಾಡೋದೆಲ್ಲ ಅನಾತ್ಮದ ಮ್ಯಾಗ ಪ್ರಯೋಗ ಮಾಡ್ತಾನ. ಅನಾತ್ಮನ ಗೊತ್ತಾಕವ ಇವಂಗ, ಆತ್ಮ ಗೊತ್ತಾಗೋದೇ ಇಲ್ಲ. ಆತ್ಮ ಇವನ ಅದಾನ. ಇವ ಏನ್ ಕಂಡು ಹಿಡಿತಾನಲ್ಲ ಎಲ್ಲ ಅನಾತ್ಮ. ಆಕಾಶದಾಗ ಹಾರಲು ಕಲಿತಾನ, ರಾಕೆಟ್ ಮಾಡ್ತಾನ, ಹಡಗದಾಗ ಸಬ್ಮರೀನ್ ಮಾಡ್ತಾನ, ವಿಮಾನ ಮಾಡ್ತಾನ, ಮಿಸೈಲ್ಸ್ ಮಾಡ್ತಾನ, ಬ್ಯಾರೆ ಗ್ರಹಕ್ಕೆ ಹೋಗಿ ಬರ್ತಾನ, ಎಲ್ಲಾ ಮಾಡ್ತಾನ. ಅನಾತ್ಮದಾಗ ಎಲ್ಲಾ ಮಾಡ್ತಾನ. ಆತ್ಮನ ವಿಷಯಕ್ಕೆ ಬಂದ್ರೆ ಇವ ವಿಜ್ಞಾನಿ ಫೇಲ್ ಆಕ್ಕಾನ. ಯಾಕಂದ್ರ ಅವ ತನ್ನ ಸ್ವರೂಪದ. ಆದ್ರಿಂದ ವಿಜ್ಞಾನಿಗಳು ಆತ್ಮನನ್ನ ಕಂಡಿಡಿಲಿಕ್ಕೆ ಇನ್ನೂ 1000 ಅಲ್ಲ, ಇನ್ನೂ 1,00,000 ಅಲ್ಲ, ಇನ್ನ ಅವ್ರು ಎಷ್ಟು ಬೇಕಷ್ಟಲ್ಲ ಹುಟ್ಟಿ ಬರ್ಲಿ, ಅವ್ರಿಗೆ ಆಗುದಿಲ್ಲ. ನೈಯಾಯಿಕರಿಗೆ ಕಂಡಿಡಿಯಕ್ ಆಗುದಿಲ್ಲ. ಇದು ತಾರ್ಕಶಾಸ್ತ್ರ. ನೈಯಾಯಿಕ, ವೈಶೇಷಿಕ ಅದಾರಲ್ಲ ಮಂದಿ, ಆ ಮಂದಿ ತಪ್ಪು. And to help us, we accept the truth. The Upanishad gives a well-known example. That example is our dream experience. ನಮ್ಗೊಂದು ಉದಾಹರಣೆ ಕೊಡ್ತದೆ ಶ್ರುತಿ ಮಾತೆ, ತಿಳ್ಕೊಳಕ್ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಕನಸನ್ನು ಉದಾಹರಣೆ ಕೊಡ್ತದೆ. ಯಾವಾಗ ನಾನು ಕನಸು ಕಾಣಾಗತ್ತೇವಿ, ಕನಸಿನಾಗ we are seeing varieties of objects giving me happiness, giving me sorrow, giving me fear. In fact, many people special prayers before going to bed so that would not have frightened dreams. ನೋಡ್ರಿ, ನಾವು ಕನಸಿನಾಗ ಅನೇಕ ವಸ್ತುಗಳನ್ನು ನೋಡ್ತೇವಿ. ಕೆಲವೊಂದು ವಸ್ತುಗಳು ನಮ್ಮ ಸಂತೋಷಕ್ಕೆ ಕಾರಣ ಆಗ್ಯಾವ, ಕೆಲವೊಂದು ವಸ್ತುಗಳು ನಮ್ಮ ದುಃಖಕ್ಕೆ ಕಾರಣ ಆಗ್ಯಾವ ಏನ್ರಿ. ಕೆಲವೊಂದು ವಸ್ತುಗಳು ನಮಗೆ ಹೆದರಿಕೆ ಹುಡ್ಸಾಕತ್ತಾವ. ಆದ್ದರಿಂದ ನಾವು ಹಾಸಿಗೆ ಮಲ್ಕೋಬೇಕಾದ್ರ ಪ್ರಾರ್ಥನಾ ಮಾಡ್ತೇವಿ. ಏನಂತ? ನಮಗೆ ಹೆದರಿಕೆ ಬೀಳುವಂತ ಕನಸು ಬೀಳಬಾರ್ದು ಪರಮಾತ್ಮ ಅಂತ ಕನಸು ನಾವು ಪ್ರಾರ್ಥನಾ ಮಾಡ್ತೇವಿ. That means what? Dream is capable of terribly frightening you. ಅದರಿಂದ ಅರ್ಥ ಏನು ಅಂದ್ರೆ, ಸ್ವಪ್ನ ನಮ್ಮನ್ನು ಹೆದರಿಸುವಂತ ಸಾಮರ್ಥ್ಯ ಉಳಿದದ. And imagine you are in dream and you are seeing a terrible thing, and the dream guru comes and tells. ವಿಚಾರ ಮಾಡ್ರಿ, ಕಲ್ಪನಾ ಮಾಡ್ರಿ, ನೀವು ಕನಸು ಕಾಣಾಗತ್ತೀರಿ. ಕನಸಿನಾಗ ನಿಮಗೊಂದು ಭಯಂಕರವಾದಂತ ಕನಸು ಬಿದ್ದದು. ಆ ಕನಸಿನಾಗ ನೀವು ತಿಳ್ಕೊಡ್ರಿ, ಪರಮಾರ್ಥಾನಂದ ಸ್ವಾಮೀಜಿ ಬಂದ್ರು ನಿಮಗೆ ಹೇಳಿಕೊಡಾಕತ್ತಾರ. ಏನಂತ? ಯು ಡೋಂಟ್ ಗೆಟ್ ಫ್ರೈಟೆಂಡ್ ಆಫ್ ಆಲ್ ದೀಸ್ ಥಿಂಗ್ಸ್. ತಮ್ಮ, ಇದೆಲ್ಲ ಕನಸದ, ಇದ್ರಾಗ ಹೆದರಾಕ್ ಹೋಗ್ಬೇಡ ಅಂತ ಹೇಳಿಕೊಡ್ತಾನ ಗುರು ನಿಮಗ್. ಎಲ್ಲೇ? ಕನಸ್ನಾಗ ಬಂದು ಹೇಳಿಕೊಡಾಕತ್ತಾನ, ಹೆದರ್ಬೇಡ. ಯು ಆರ್ ದ ಎಸೆನ್ಸ್ ಆಫ್ ದಿಸ್ ಡ್ರೀಮ್ ವರ್ಲ್ಡ್. ಈ ನಿನಗ ಸ್ವಪ್ನವನ್ನ ಕಾಣೋದಕ್ಕ, ಸ್ವಪ್ನಕ್ಕೆ ಅಧಿಷ್ಠಾನ ನೀನ ಅದಿದಿ. ನೀ ಇಲ್ಲ ಅಂದ್ರೆ ಈ ಸ್ವಪ್ನ ಕಾಣೋದಿಲ್ಲ. ಈ ಸ್ವಪ್ನ ನಿನಗ ಹೆದರ್ಸಾಗತ್ತೈತಿ, ನೀ ಹೆದರ್ಬೇಡ ಅಂತ ಹೇಳ್ತಾನ ಗುರು. ಎಲ್ಲೇ? ಸ್ವಪ್ನದಾಗ. ದ ಡ್ರೀಮ್ ಹ್ಯಾಸ್ ಕಮ್ ಔಟ್ ಆಫ್ ಯು. ನಿನ್ನಿಂದನ ಇದು ಉತ್ಪತ್ತಿ ಆಗೈತಿ. ನಿನ್ನ ಅಧಿಷ್ಠಾನದಾಗ ಇದು ಕಲ್ಪನೆಯಿಂದ ಉತ್ಪತ್ತಿ ಆಗೈತಿ ಕನಸು. ಈ ಕನಸು ನಿನ್ನ ಸ್ವರೂಪದ ಮ್ಯಾಗ ಕುಂತೈತಿ.
ಆನ್ ವೇಕಿಂಗ್ ಅಪ್ ಯುವರ್ ಡ್ರೀಮ್ ವಿಲ್ ರಿಸಾಲ್ವ್. ನೀ ಎಚ್ಚರ ಅಂದ್ರೆ ಇದು ಕನಸೆಲ್ಲ ಇಲ್ದಂಗ ಆಗ್ತದ ಅಂತ ಅವ ಹೇಳಾಕತ್ತಾನ, ಕನಸ್ನಾಗ ಹೇಳಾಕತ್ತಾನ. ಇಫ್ ಯು ಸೇಸ್ ಇನ್ ದ ಡ್ರೀಮ್ ಇಟ್ ಈಸ್ ಅನ್ಬಿಲೀವೇಬಲ್. ಕನಸ್ನಾಗ ಹೇಳ್ತೀರ ನಂಬ್ತೇವೆ ನಾವು? ಇಲ್ಲ. ಎಚ್ಚರ ಆದ್ಮ್ಯಾಗ ಹೇಳಿದ್ರೆ ನಂಬ್ತೇವಿ, ಹೌದಲ್ರಿ? ಈ ಉದಾಹರಣೆ ಕೊಡ್ತೈತಿ ನೋಡ್ರಿ. ಇದನ್ನ ನಿಧಿಧ್ಯಾಸನ ಮಾಡ್ರಿ. ಕನಸಿನಾಗ ಸತ್ಯವಾಗ್ತದ, ಜಾಗೃತದ ಸತ್ಯ ಆಗ್ತದ. ಜಾಗೃತದಿಂದ ಸ್ವರೂಪಕ್ಕೆ ಎಚ್ಚರಾಗಿ ನೋಡ್ರಿ, ಅವಾಗ ಇದು ಸ್ವಪ್ನ ಸುಳ್ಳು ಅನಿಸ್ತದ, ಇದು ಜಾಗೃತನು ಕನಸು ಅನಿಸ್ತದ. ಅದಕ್ಕ ಏನಂದ್ರು ವರ ಜಾಗ್ರ ಅಂತಾರ. ಯಾವಾಗ್ಲೂ ಎಚ್ಚರದಿಂದ ಇರುವುದು ವರ ಜಾಗ್ರ ಅಲ್ಲ. ಯಾವಾಗ್ಲೂ ಸ್ವರೂಪದಿಂದ ಇರುವುದು ವರ ಜಾಗ್ರ. ಸ್ವರೂಪದಾಗಿರುವುದು ಅಂತೀವಿ ನಾವು. ತುರಿಯನಾಗಿರುವುದು, ವಿಶ್ವನೂ ಅಲ್ಲ, ತೈಜಸ್ಸನೂ ಅಲ್ಲ, ಪ್ರಾಜ್ಞನೂ ಅಲ್ಲ, ತುರಿಯ. ನಾನು ಏನು ಮೂಲ ವಸ್ತು ಆಗಿರುವುದು ಏನದ ಅದು ಆದಾಗ ನಮಗೇನಾಗ್ತದೆ? ಯಾವ ಹೆದರಿಕೆ ಬೆದರಿಕೆ ಏನು ಇಲ್ಲ ನೋಡಲ್ಲಿ. ತುರಿಯನಾದಾಗ ಎಲ್ಲ ಸುಳ್ಳು ಆಗಿ ಹೋಗ್ತದೆ. ಕನಸು ಸುಳ್ಳು, ಕನಸಿನಾಗ ಕಂಡಂತ ದೃಶ್ಯನು ಸುಳ್ಳು, ಕನಸಿನ ಅನುಭವ ಆದದ್ದು ಸುಳ್ಳು, ಎಲ್ಲವೂ ಸುಳ್ಳು. ಮೂರು ಸುಳ್ಳು ಅದಾವಲ್ಲಿ. ಕನಸಿನ ದೃಶ್ಯ, ಕನಸಿನ ದೃಕ್ಕು ಮತ್ತು ಕನಸು ಮೂರು ಸುಳ್ಳು ಅದಾವು. ಹಂಗ ಈ ಜಾಗೃತದ ಅನುಭವ, ಈ ಮೂರು ತ್ರಿಪುಟಿ, ಈ ಮೂರು ಸುಳ್ಳು ಅದಾವ. ವಿಶ್ವನ ಸುಳ್ಳು, ವಿಶ್ವಗ ಆದಂತ ಅನುಭವನು ಸುಳ್ಳು, ಈ ಜಾಗೃತನು ಸುಳ್ಳು ಅದ. ಜಾಗೃತ ದೃಶ್ಯ ಅನ್ನೋದು ಅದು ಸುಳ್ಳದ. ತ್ರಿಪುಟಿ, ಮೂರು ತ್ರಿಪುಟಿ ಸುಳ್ಳದಾವ. ಮೂರಕ್ಕೂ ಅಧಿಷ್ಠಾನವಾದಂತ ಪರಮಾತ್ಮ ಒಂದ ಸತ್ಯದ. ಹಿಂಗ ಕನಸಿನ ಉದಾಹರಣೆ ತಗೊಂಡು ನಿನ್ನ ಅನುಭವಕ್ಕೆ ತರ್ಕೋಪ, ಮನನ ಮಾಡು ಮೇಲಿಂದ ಮೇಲೆ. ಯಾವಾಗ ನಿಮ್ಗೆ ಎಚ್ಚರ ಆಗ್ತದೆ ಎಲ್ಲ ಸುಳ್ಳಾಗ್ತದೆ. ದೇರ್ ಇಸ್ ನೋ ಡ್ರೀಮ್. ಅಲ್ಲಿ ನದಿ ಇಲ್ಲ, ಡ್ರೀಮ್ ಮನುಷ್ಯ ಇಲ್ಲ, ಮತ್ತು ಕನಸಿನ ವಸ್ತು ಇಲ್ಲ, ಕನಸಿಗೆ ದೃಶ್ಯ ಆಗಿದ್ದಿಲ್ಲ. ಅವು ತ್ರಿಪುಟಿನೇ ಇಲ್ಲ ಅಲ್ಲಿ. ನನ್ ಆಫ್ ದಮ್ ಎಕ್ಸಿಸ್ಟ್ ಸಪರೇಟ್ ಫ್ರಮ್ ಮೀ ದ ವೇಕರ್. ನನ್ನ ಬಿಟ್ಟು ಅವು ಇಲ್ಲ. ನನ್ನೊಳಗ ಮೂರು ತೂರಿದ್ವು. ಅಷ್ಟ ಅಲ್ಲ, ನನಗೆ ಹೆದರಿಕೆಯನ್ನು ಉತ್ಪನ್ನ ಮಾಡಿದ್ವು. ಭಯಾನಕ ಆಗಿತ್ತು ನನಗೆ. ವೇದಾಂತ ಟೆಲ್ಸ್ ದ್ಯಾಟ್ ದಿಸ್ ವರ್ಲ್ಡ್ ಈಸ್ ಆಲ್ಸೋ ಅನದರ್ ಡ್ರೀಮ್ ಚಾನಲ್. ನೋಡಪ್ಪ, ಈ ಜಾಗೃತ ಪ್ರಪಂಚ ಇದು ಒಂದು ಕನಸಿದ್ದಂಗ. ಇಲ್ಲೇ ಕನಸಿನ ದೃಕ್ಕು, ಕನಸಿನ ದೃಶ್ಯ ಮತ್ತು ಕನಸು ಮೂರು ಮಿಥ್ಯೆ ಅದಾವ. ನೀನು ಸದ್ರೂಪ ಬ್ರಹ್ಮದಿ, ನಿರಾಕಾರ ನಿರ್ಗುಣ ವ್ಯಾಪಕ ಚೇತನದಿದಿ. ಈ ಕನಸಿನ ಉದಾಹರಣೆ ಮೂಲಕ ನೀ ಇದನ್ನ ಅನುಭವಕ್ಕೆ ಅನುಭವ ಮಾಡ್ಕೋ, ನಿಧಿಧ್ಯಾಸನ ಮಾಡು, ಮನನ ಮಾಡು. Something you can name. Now it is unbelievable. It is very difficult to accept that I am a substance. ಈಗ ಕನಸಿನಿಂದ ಎಚ್ಚರಾದ ಕನಸು ಹೆಂಗ್ ಸುಳ್ಳಾಗ್ತೈತೋ ಹಂಗ ಇದು ಜಾಗೃತ ಸುಳ್ಳಾಗ್ಬೇಕು ಅಂತ. ಅದು ಸುಳ್ಳಾಗದನ ನೀವು ಏನ್ ಬೇಕಾದ್ರೆ ಲಗಾಟ್ ಹೊಡಿದ್ರೆ ನಿಮ್ಗೆ ಆತ್ಮಜ್ಞಾನ ಆಗೋದೇ ಇಲ್ಲ. ಆ ಕನಸಿನ ಉದಾಹರಣೆ ತಗೊಂಡು ಈ ಶಾಸ್ತ್ರಕ್ಕೆ ಹಚ್ಚಿ ಹಿಂಗ್ ಹೊರಗೆ ಹಚ್ಚಿ ತಿಕ್ಕಿದಾಗ ಅವಾಗ ಸುಳ್ಳು ಗೊತ್ತಾಗ್ತದೆ. ಇದೆಲ್ಲ ಜಾಗೃತ ಸುಳ್ಳು. ನನ್ನ ಹೆಂಡತಿ, ಮಕ್ಕಳು, ಮನಿ, ಆಸ್ತಿ, ಬ್ಯಾಲೆನ್ಸ್, ಹೊಲ, ಮನಿ ಗಳಿಸಿದ್ದು ಎಲ್ಲ ಏನ ಗಳಿಸಿದ್ದಾತು, ಕಳೆದಿದ್ದಾತು, ಎಲ್ಲ ಸುಳ್ಳ. But the ultimate truth, not this body, because the body is also part of the world only. ನಿಜವಾಗಿ ಆ ಸದ್ರೂಪ ಇರುವಂತದ್ದು, ವ್ಯಾಪಕ ಇರುವಂತ ನಿರಾಕಾರ ವಸ್ತುವೇನಾದೇನೆ. ಈ ಶರೀರನೂ ಅಲ್ಲ. ಈ ಶರೀರ ಎದ್ರಾಗ ಬಂತು? ಈ ಜಗತ್ನಾಗ ಬಂತು, ಅನಾತ್ಮದಾಗ ಬಂತು. ಸ್ವಪ್ನದ ವಸ್ತು ಇದು. ಇದು ಸ್ವಪ್ನದ ದೃಶ್ಯದ. ಈ ಶರೀರ ನಿಮ್ ಶರೀರ ಹಿಡ್ಕೊಂಡು ಇದು ಸ್ವಪ್ನದ ದೃಶ್ಯ ಪದಾರ್ಥ ಅದ ಅಂತ ತಿಳ್ಕೊಡ್ರಿ. ಎದಕ್ಕೆ ನಾನು ಅಂತ ಕೊಂಡು ಹೊರನಾಡಗತ್ತಿರಲ್ಲ, ಅದು ಸ್ವಪ್ನದಲ್ಲಿ ಇದ್ದಂತ ದೃಶ್ಯ ವಸ್ತು ಅದು. ನಾನು ಈ ಸ್ವಪ್ನಕ್ಕ ಸಾಕ್ಷಿಯಾಗಿ ನಾನದೇನಿ. ಈ ಶರೀರಕ್ಕೆ ಸಾಕ್ಷಿಯಾಗಿರುವಂತ ಆತ್ಮ ಚೈತನ್ಯ ನಾನದೇನಿ. ಇನ್ನು 10 ನಿಮಿಷ ಸುಮ್ಮಿರಪ್ಪ. Dream is unbelievable. I am the substance in the dream world. ನೋಡ್ರಿ, ನಿಜವಾದ ವಸ್ತು ಸದ್ರೂಪ ನಾನೇ ಅದೇನಿ. ಯಾವಾಗ ಗೊತ್ತಾಗ್ತದ? ಎಚ್ಚರ ಆದ್ಮ್ಯಾಗ ಗೊತ್ತಾಗ್ತದ. ಎಚ್ಚರ ಆಗಿ ಮೊದಲ ನನಗೆ ಹೆದರಿಕೆಗೆ ಕಾರಣ ಆಗ್ಯದ. Similarly, during the time of ignorance, it is unbelievable. ಅಜ್ಞಾನ ಇದ್ದಾಗ ಇದು ನಂಬಕ್ ಆಗೋದಿಲ್ಲ. ಆ ಎಚ್ಚರ ಆಗೋದು ಏನದ? ಕನಸಿನ ವಿಚಾರ ಮಾಡೋದು ಏನದ? ಎಚ್ಚರ ಆಗೋದು, ಕನಸಿನಾಗ ಎಚ್ಚರ ಆಗೋದು ಅನುಭವ ಏನೈತಿ? ಅವಾಗಿದ ಅನುಭವ ಬರ್ತದ.
ಇಲ್ಲ ಅಂದ್ರೆ ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ಇಟ್ ಇಸ್ ಡಿಫಿಕಲ್ಟ್ ಟು accept that I am the substance. But according to Vedanta, I am the salt of the earth. And that I is the Brahman, that Brahman is existence, and that existence Brahman is none other than this world with different name, Rupa, Nama and Rupa. And when Brahman, the existence, the only substance appears with different Nama Rupa, it is called Vishwarupa Ishvara. ಆ ಒಂದು ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತುವಿಗೆ ನಾಮರೂಪವನ್ನು ಸೇರಿಸಿದಾಗ ಅದು ವಿಶ್ವರೂಪ ಈಶ್ವರ ಆತು. The Ishwarupa Ishvara, whose name and form it is, the name of Brahman, the existence which is along with all the names and forms. Therefore, Sahasra Shirsha Purusha Sahasraksha Sahasrapa ಅಂತ ತಿಳ್ಕೊಂಡು ನಾವು ಒಂದು ಮಂತ್ರದಾಗ ಅಂತಾರೆ ಇದು ವಿಷ್ಣು ಸಹಸ್ರನಾಮದ ಬರ್ತದೆ ಇದು. ಆದ್ದರಿಂದ ನನಗೇನದ ಒಂದು ಸಾವಿರಾರು ಕೈಗಳು ಸಾವಿರಾರು ಕಾಲುಗಳು ಇರುವಂತಹ ವಿಶ್ವರೂಪ ದರ್ಶನ ಆಗ್ತದಲ್ಲ, ಅಂತ ವಿರಾಟ್ ರೂಪ ನಂದದ. ಎಲ್ಲರ ಕೈಗಳು ನನ್ನ ಕೈಗಳು, ಎಲ್ಲರ ಕಾಲುಗಳು ನನ್ನ ಕಾಲುಗಳು ಅನ್ನುವಂತ ಭಾವ ಬರ್ತದೆ. ಅದಕ್ಕೇನಂತಾರ ವಿರಾಟ್ ರೂಪ ದರ್ಶನ ಅಂತಾರ. ಆ ಆತ್ಮ ನಾನದೇನಿ. ಎಲ್ಲರ ಏನು ಮನುಷ್ಯರ ಎಲ್ಲ ಕೈಗಳು ನನ್ನ ಕೈಗಳು, ಎಲ್ಲ ಮನುಷ್ಯರ ಕಾಲಗಳು ನನ್ನ ಕಾಲಗಳು ಅನ್ನುವಂತ ಒಂದು ವಿರಾಟ್ ಧ್ಯಾನ ಬರ್ತದೆ. ವಿರಾಟ್ ರೂಪ ಈಶ್ವರನ ಧ್ಯಾನ. ಆ ರೀತಿ ವಿಚಾರ ಮಾಡಿದಾಗ ವಿರಾಟ್ ರೂಪ ನಾನೇ ವಿರಾಟ ಸ್ವರೂಪದೇನಿ ಅಂತ ಅನುಭವಕ್ಕೆ ಬರ್ತದ. ಒನ್ ಬ್ರಹ್ಮನ್ alone has become you, me, that, this, everything. ಒಂದು ಇರುವಂತ ಪರಮಾತ್ಮ ವಸ್ತುವನ ನಾನು ಆಗೈತಿ, ನೀನು ಆಗೇನಿ, ಇಡೀ ಜಗತ್ತಿನ ಜನ ಎಲ್ಲ ಆಗಿ, ಗಂಡು ಹೆಣ್ಣು ಗಿಡ ಮರಗಳು ಎಲ್ಲ ನಾನಾಗಿ. ದಿಸ್ ಈಸ್ ದ ಟೀಚಿಂಗ್ ಹಿಯರ್. ಈ ರೀತಿ ಇಲ್ಲೇ ವೇದಾಂತದ ತಿರುಳನ್ನ ತಗೊಂಡು ಬಂದು ಉಪನಿಷತ್ತಿನ ತಗೊಂಡ್ಬಂದು ಕೈಗಳ ತಗೊಂಡ್ಬಂದು ಭಗವಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಾಕತ್ತ. ನಾವು ವಿತ್ ದಿಸ್ ಬ್ಯಾಕ್ ಗ್ರೌಂಡ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ವರ್ಸಸ್. ಈ ಒಂದು ಹಿನ್ನೆಲೆಯೊಂದಿಗೆ ಈ 13ನೇ ಶ್ಲೋಕವನ್ನ ಅಭ್ಯಾಸ ಮಾಡೋಣ. ನಾಳೆ ದಿವಸ ಅಭ್ಯಾಸ ಮಾಡೋಣ. ಟೈಮ್ ಆಯ್ತು 8:25 ಆಗ್ಯದ. ಮತ್ತೀಗ ಪ್ರಾರಂಭ ಮಾಡಿದ ಅರ್ಧ ಆಗ್ತದೆ. ಆ ಮುಂದಿನ ವಿಷಯವನ್ನು ನಾಳೆಗೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತಿಂದು. ಎಲ್ಲರೂ ಮನನ ಮಾಡ್ರಿ. ಯಾರ್ಯಾರಿಗೆ ಬುಕ್ ಬೇಕು ಒಬ್ರ ಹೇಳ್ಯಾರ. ಅವ್ರು ಯಾರು ಒಬ್ರ ಹೇಳ್ಯಾರ, ಉಳಿದವ್ರು ಯಾರು ಹೇಳಿಲ್ಲ. ನಾನು ಹೋಗಿಲ್ಲ. ಎಲ್ಲಾರು ಹೇಳಿ ಮುಗಿಸ್ಲಿ ಬಡ ಬಡ. ನಾಳೆಗೆ ಅಂದ್ರೆ ಮುಗಿಸ್ಬಿಡ್ರಿ. ನಾಡ್ದ ತಗೊಂಬಂದ್ ಇಡ್ತೇನೆ, ಪುಸ್ತಕ ಕಳಿಸ್ಕೊಡ್ತೇನೆ. ಒಬ್ರ ಹೇಳ್ಯಾರ ನೋಡಿ, ನರಸಣ್ಣ ರಾಯಚೂರು, ಅವ್ರು ಕೊಟ್ಟಾರ. ಉಳಿದವ್ರೆಲ್ಲರೂ ನನಗೆ ಫೋನ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ದು ಪೋಸ್ಟಲ್ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರ್ ಕೊಡ್ರಿ. ಯಾವ ಪುಸ್ತಕ ಬೇಕು ಹೇಳ್ರಿ, ಕೇಳ್ರಿ, ಮಾತಾಡ್ರಿ. ಅವ್ರು ಸಜ್ಜನವರು ಮಾತಾಡಿದ್ರು. ಅವ್ರು ಏನು ಮತ್ತೆ ಹೇಳ್ತೇವೆ ಅಂದ್ರೆ ಹೇಳಿಲ್ಲ. ಮತ್ತೆ ಯಾರಿಗೇನ್ ಬೇಕು ಯಾರು ಮತ್ತೆ ಮುಂದ್ ಬಂದೇ ಇಲ್ಲ. ಬುಕ್ ಕಳಿಸ್ತೇನಂದ್ರೆ ಮುಂದ್ ಬರವಲ್ರು. ನಾವು ರಾಯಚೂರು ಒಂದೇ ಗುಂಪಿನಾಗ ಅವ್ರ ಎಲ್ಲ ನಮ್ಮದ್ರಾಗ ತರ್ಸಂತೀವ್ರಿ. ಎಲ್ಲಾರು ಒಂದೇ ಅಡ್ರೆಸ್ಸಿಗೆ ಏನ್ರಿ ಹೇಳ್ಯಾರ. ನಾವು ನರಸಣ್ಣವ್ರು ಹೇಳ್ಯಾರಲ್ರಿ, ಅವ್ರಿಗೆ ಎಲ್ಲಾರು ಒಂದೇ ಅಡ್ರೆಸ್ಸಿಗೆ ತರ್ಸೋಣ ಅಂತ ಮಾತಾಡ್ರಿ. ನಾಳೆಗೆ ಫೈನಲ್